ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿರುವ ಬೆನ್ನಲ್ಲೇ ಸೋಲು ಗೆಲುವಿನ ಲೆಕ್ಕಾಚಾರ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗ್ತಾ ಇದೆ. ಒಂದು ವೇಳೆ ಎಕ್ಸಿಟ್ ಪೋಲ್ ನಿಜವಾಗಿದ್ದೇ ಆದರೆ ಕಾಂಗ್ರೆಸ್ ಮೇಲೆ ಅದರ ಪರಿಣಾಮ ಬೀರುತ್ತಾ? ನ್ಯಾಷನಲ್ ಇಶ್ಯೂ ಎಂಬ ಕಾರಣಕ್ಕೆ ರಾಜ್ಯ ಕಾಂಗ್ರೆಸ್ ಮೇಲೆ ಇದರ ಇಂಪ್ಯಾಕ್ಟ್ ಆಗಲ್ವಾ? ಫಲಿತಾಂಶ ಏನೇ ಆದರೂ ಕೂಡ ರಾಜ್ಯದಲ್ಲಿ ಈಗ ಇರುವ ಹಾಗೆ ಎಲ್ಲವೂ ಕೂಡ ನಡೆದುಕೊಂಡು ಹೋಗುತ್ತಾ? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಿಎಂ ಕುರ್ಚಿಯ ಮೇಲೆ ಇಂಪ್ಯಾಕ್ಟ್ ಆಗುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯನ್ನ ಸೂಕ್ಷ್ಮವಾಗಿ ಈಗಾಗಲೇ ಪ್ರಸ್ತಾಪಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈ ಹಿಂದೆನೆ ಸಿಎಂ ಬದಲಾವಣೆಯ ವಿಚಾರಕ್ಕೆ ಒಂದು ವೇಳೆ ಈ ಎಕ್ಸಿಟ್ ಪೋಲ್ ನಿಜವಾದ್ರೆ ರೆಕ್ಕೆ ಪುಕ್ಕಗಳು ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳಿ ಅಂದಾಜು ಮಾಡಲಾಗ್ತಾ ಇದೆ. ಹಾಗಾದ್ರೆ ಎಕ್ಸಿಟ್ ಪೋಲ್ಗಳು ಏನು ಹೇಳ್ತಾ ಇದೆ ನೋಡ್ತಾ ಹೋಗೋಣ ಮತ್ತೊಮ್ಮೆ. ಟುಡೇಸ್ ಚಾಣಕ್ಯ ಹೇಳ್ತಾ ಇದೆ NDA ಮೈತ್ರಿಕೂಟ 400 ಸೀಟುಗಳನ್ನು ಗೆಲ್ಲುತ್ತೆ ಅಂತ ಹೇಳಿ. ಸಿ ವೋಟರ್ ಹೇಳ್ತಾ ಇರುವಂತದ್ದು NDA 353ರಿಂದ 383, ಇಂಡಿಯಾ 152ರಿಂದ 182 ಅಂತ ಹೇಳ್ತಾ ಇದೆ. ಟೈಮ್ಸ್ ನಾವು ಹೇಳ್ತಾ ಇದೆ NDA 358, ಇಂಡಿಯಾ 152 ಅಂತ.